ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಕ್ಯಾಲ್ಶಿಯಂ ರಿಚ್ ಫುಡ್ಸ್ ಯಾವುದೆಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ. ನೀವು ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ಕ್ಯಾಲ್ಶಿಯಂ ಪ್ರೆಗ್ನೆನ್ಸಿಯಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ನಾನು ತೋರಿಸಿದ್ದೀನಿ. ಮತ್ತು ನಿಮಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಯಾವುದೇ ರೀತಿಯಾದ ವೀಡಿಯೋಸ್ ಬೇಕಂದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಅದೇ ಥರ ಮಾಡ್ತೀನಿ. ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ಯಾಲ್ಶಿಯಂ ರಿಚ್ ಅಂತ ಬಂದಾಗ ನೀವು ಸೊಪ್ಪು ಅಂತೆಲ್ಲ ತೊಗೊಂಡಾಗ ಪಾಲಕ್ ಸೊಪ್ಪಲ್ಲಿ ಸಿಕ್ಕಾಪಟ್ಟೆ ಕ್ಯಾಲ್ಶಿಯಂ ಇರುತ್ತೆ. ಅದರಿಂದ ಫೀಟಲ್ ಬೋನ್ ಫಾರ್ಮೇಷನ್ಗೆ ಅಂದರೆ ಬೇಬಿಯ ಬೋನ್ ಫಾರ್ಮೇಷನ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಐರನ್ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ಪಾಲಕ್ ಸೊಪ್ಪಲ್ಲಿ ಫಾಲೇಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬರ್ತ್ ಡಿಫೆಕ್ಟ್ಸ್ನ ಅದು ಪ್ರಿವೆಂಟ್ ಮಾಡುತ್ತೆ. ನೆಕ್ಸ್ಟ್ ಸೊಪ್ಪು ದಂಟಿನ ಸೊಪ್ಪು. ಇದರಲ್ಲಿ ಹೈಯೆಸ್ಟ್ ಕ್ಯಾಲ್ಶಿಯಂ ಇರುವಂಥದ್ದು ಈ ಸೊಪ್ಪುಗಳಲ್ಲಿ. ಐರನ್ ಕಂಟೆಂಟ್ ಜಾಸ್ತಿ ಇದೆ ಮತ್ತು ಬೇಬಿಯ ಸ್ಕೆಲಿಟಲ್ ಮತ್ತು ಬೋನ್ ಮತ್ತು ಸರ್ಕ್ಯುಲೇಟರಿ ಸಿಸ್ಟಮ್ನ ಡೆವಲಪ್ ಮಾಡೋದ್ರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಆದರೆ ದಂಟಿನ ಸೊಪ್ಪು ಜಾಸ್ತಿ ತಿನ್ನೋದ್ರಿಂದ ಪ್ರೆಗ್ನೆಂಟ್ ವುಮೆನ್ಗಳಿಗೆ ಶೀತ ಆಗೋ ಚಾನ್ಸಸ್ ಇರುತ್ತೆ. ಸೊ ಲಿಮಿಟ್ ಆಗಿ ಅದನ್ನು ಕನ್ಸ್ಯೂಮ್ ಮಾಡ್ಕೊಬೇಕು. ಬೆಂಡೆಕಾಯಲ್ಲೂ ಸುಮಾರಷ್ಟು ಕ್ಯಾಲ್ಶಿಯಂ ಅಂಶ ನಮಗೆ ಸಿಗುತ್ತೆ. ಬೆಂಡೆಕಾಯಿ ತಿನ್ನೋದ್ರಿಂದ ಫಾಲಿಕ್ ಆಸಿಡ್ ಕಂಟೆಂಟ್ ಬಾಡಿಯಲ್ಲಿ ಜಾಸ್ತಿ ಆಗೋದ್ರಿಂದ ಬೇಬಿಯಾಗೆ ಬರ್ತ್ ಡಿಫೆಕ್ಟ್ ಸಹ ಇದರಿಂದ ಅವಾಯ್ಡ್ ಮಾಡ್ಕೊಬೋದು. ಬ್ರಾಕ್ಲಿಯಲ್ಲೂ ಸಹ ಕ್ಯಾಲ್ಶಿಯಂ ಕಂಟೆಂಟ್ ಇದೆ. ಎಲ್ಲನೂ ಸ್ವಲ್ಪ ಲಿಮಿಟೆಡ್ ಕನ್ಸಂಪ್ಷನ್ ಆಗಿ ನಾವು ಮಾಡ್ಕೊಬೇಕು. ಕ್ಯಾಲ್ಶಿಯಂ ಸಿಗುತ್ತೆ ಅಂತ ಒಂದನ್ನೇ ದಿನ ಪೂರ್ತಿ ತಿನ್ನೋದು ತಪ್ಪು. ನೆಕ್ಸ್ಟ್ ಹೋಲ್ ಗ್ರೇನ್ಸ್, ಧಾನ್ಯಗಳು ಮತ್ತು ಕಾಳುಗಳು ಅಂತ ಬಂದಾಗ ಅದರಲ್ಲಿ ನಮ್ಮ ಫಸ್ಟ್ ಇಂಪಾರ್ಟೆನ್ಸ್ ಮತ್ತು ತುಂಬ ಬೆನಿಫಿಷಿಯಲ್ ಆಗಿರುವಂಥದ್ದು ರಾಗಿ. ಹಾಲಿಗಿಂತ ಜಾಸ್ತಿ ಕ್ಯಾಲ್ಶಿಯಂ ಈ ರಾಗಿಯಲ್ಲಿ ಇರುವಂಥದ್ದು. ಪ್ರೆಗ್ನೆಂಟ್ ವುಮೆನ್ ದಿನ ಹಾಲು ಕುಡ್ದಿಲ್ಲ ಅಂದರೂ ಸಹ ಪರವಾಗಿಲ್ಲ, ರಾಗಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ತಿಂಡಿನ ಮಾಡಿಕೊಂಡು ತಿನ್ನೋದು ಸಿಕ್ಕಾಪಟ್ಟೆ ಬೆನಿಫಿಷಿಯಲ್ ಆಗಿರುತ್ತೆ. ಯಾಕಂದರೆ ಇದರಿಂದ ಫೀಟಲ್ ಬೋನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಮತ್ತು ತಾಯಿಗೂ ಸಹ ಬೋನ್ ಡೆವಲಪ್ಮೆಂಟ್ ಮತ್ತು ಹಲ್ಲುಗಳೆಲ್ಲ ಸ್ಟ್ರೆಂತಾಗಿ ಬರುತ್ತೆ. ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನೀವೇನಾದರೂ ಕ್ಯಾಲ್ಶಿಯಂ ಕರೆಕ್ಟಾಗಿ ತೊಗೊಂಡಿಲ್ಲ ಅಂದರೆ ಮಗು ಫಸ್ಟ್ ತಾಯಿಯ ಬಾಡಿಯಿಂದನೇ ಕ್ಯಾಲ್ಶಿಯಂ ಎಳೆಯೋಕ್ಕೆ ಶುರು ಮಾಡುತ್ತೆ. ಸೊ ನೀವು ಖಂಡಿತವಾಗ್ಲೂ ರಾಗಿಯಲ್ಲಿ ಯಾವುದಾದ್ರೂ ಗಂಜಿ ಆದರೂ ಪರವಾಗಿಲ್ಲ, ಇಲ್ಲ ಮುದ್ದೆ, ರಾಗಿ ಲಾಡು, ಯಾವುದೇ ರೀತಿಯ ಸುಮಾರು ವೆರೈಟೀಸ್ ಇದೆಯಲ್ಲ, ರಾಗಿ ರೊಟ್ಟಿ, ಯಾವ್ದು ಬೇಕಾದ್ರೂ ನೀವು ದಿನಕ್ಕೆ ಒಂದು ವೆರೈಟಿ ಆದರೂ ನೀವು ಕನ್ಸಂಪ್ಷನ್ ಮಾಡಲೇಬೇಕು. ಕೆಂಪಕ್ಕಿ ಅಥವಾ ಬ್ರೌನ್ ರೈಸ್ ತಿನ್ನೋದು ಅವ್ರಿಗೆ ಅದರಲ್ಲಿ ಲಿಮಿಟೆಡ್ ಅಮೌಂಟ್ ಆಫ್ ಕ್ಯಾಲ್ಶಿಯಂ ಸಿಗುತ್ತೆ ನಿಮಗೆ, ಮತ್ತು ಫೈಬರ್ ಇರೋದ್ರಿಂದ ಒಳ್ಳೆ ಡೈಜೆಷನ್ ಆಗುತ್ತೆ. ನೆಕ್ಸ್ಟ್ ಓಟ್ಸ್ ಅಂತ ಬಂದಾಗ ಅದರಲ್ಲೂ 1 ಕಪ್ ಕುಕ್ಡ್ ಓಟ್ಸ್ಗೆ ನಿಮಗೆ 52 ಗ್ರಾಮ್ mg ಅಷ್ಟು ನಿಮಗೆ ಕ್ಯಾಲ್ಶಿಯಂ ಸಿಗುತ್ತೆ. ಮತ್ತು ಕಾನ್ಸ್ಟಿಪೇಷನ್ ರಿಲೀಫ್ ಆಗುತ್ತೆ ಓಟ್ಸ್ ತಿನ್ನೋದ್ರಿಂದ. ಇದನ್ನು ಓವರ್ ನೈಟ್ ನೆನೆಸಿ ಇಡ್ಲಿ, ದೋಸೆ, ಬ್ಯಾಟರ್ ಆ ಥರ ಸಹ ತಿನ್ಬೋದು. ನಿಮ್ಮ ಪ್ರಿಫರೆನ್ಸ್ ಹೆಂಗಿದೆಯೋ ಹಾಗೆ. ನೆಕ್ಸ್ಟ್ ಲೆಂಟಿಲ್ಸ್ ಅಂತ ಅಂದಾಗ ನಾವು ತಿನ್ನೋಂತಹ ಹೆಸರು ಕಾಳು, ತೊಗರಿಬೇಳೆ, ಮಸೂರ್ ದಾಲ್ ಈ ಥರದೆಲ್ಲ ತಿನ್ನೋದ್ರಿಂದ, ದಾಲ್ ಕಿಚಡಿ ರೂಪದಲ್ಲಿ ತಿನ್ನೋದ್ರಿಂದ ಫಾಲಿಕ್ ಆಸಿಡ್ ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ನೆಕ್ಸ್ಟ್ ಸೂಪರ್ ಇಂಪಾರ್ಟೆಂಟ್ ಫುಡ್ ಅಂತಂದರೆ ಕಾಬೂಲ್ ಕಡಲೆಕಾಳು. ಇದು ಅರ್ಧ ಕಪ್ ಕಾಬೂಲ್ ಕಡಲೆಕಾಳಿಗೆ ನಮಗೆ ಸುಮಾರು 80ರಿಂದ 105 mg ಅಷ್ಟು ಕ್ಯಾಲ್ಶಿಯಂ ಸಿಗುತ್ತೆ. ಸಿಕ್ಕಾಪಟ್ಟೆ ಕ್ಯಾಲ್ಶಿಯಂ ಅಂತಲೇ ಹೇಳ್ಬೋದು. ಇದನ್ನು ನೀವು ಒಗ್ಗರಣೆ ಹಾಕಿ ಸಹ ಮಾಡ್ಕೊಬೋದು, ಇಲ್ಲಾಂದರೆ ಕರಿ ಯಾವುದೇ ರೂಪದಲ್ಲಾದ್ರೂ ನೀವು ಈ ಕಾಬೂಲ್ ಕಡಲೆಕಾಳನ್ನ ತಿನ್ನೋದ್ರಿಂದ ಗುಡ್ ಅಮೌಂಟ್ ಆಫ್ ಕ್ಯಾಲ್ಶಿಯಂ ನಿಮ್ಮ ಬಾಡಿಗೆ ಸಿಗುತ್ತೆ. ನೆಕ್ಸ್ಟ್ ಕಿಡ್ನಿ ಬೀನ್ಸ್ ಅಥವಾ ರಾಜ್ಮಾ ಅಂತ ಏನು ಕರಿತೀವಿ, ಅದು ಸಹ ಅರ್ಧ ಕಪ್ಪಿಗೆ 45ರಿಂದ 50 mg ಸಿಗುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಡ್ರೈ ಫ್ರೂಟ್ಸ್. ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಸುಮಾರಷ್ಟು ನ್ಯೂಟ್ರಿಷನಲ್ ಬೆನಿಫಿಟ್ ಆಗುತ್ತೆ. ಆದರೆ ನಾವು ಒಂದು ಪಾಯಿಂಟ್ನ ಮರ್ತೋಗ್ತೀವಿ. ಡ್ರೈ ಫ್ರೂಟ್ಸ್ನ ಯಾವಾಗಲೂ ನಾವು ಓವರ್ ನೈಟ್ ನೆನೆಸ್ಬಿಟ್ಟು ತಿನ್ನಬೇಕು. ತಿನ್ನೋದ್ರಿಂದ ಅದರಲ್ಲಿರುವಂತಹ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಡಬಲ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಯಾವುದೇ ರೀತಿಯಾದ ಡ್ರೈ ಫ್ರೂಟ್ಸ್ ತಿಂತೀರಾ ಅಂದರೂ ಹಿಂದಿನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನಿ. ಮತ್ತು ಬಾದಾಮಿ ಏನಾದ್ರು ತಿಂತೀರಾ ಅಂದರೆ ಅದರ ಚಿಪ್ಪೆ ತೆಗೆದು ತಿನ್ನೋದ್ರಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ ನಿಮಗೆ ನೀವು 10 ಆಲ್ಮಂಡ್ ಅಥವಾ ಬಾದಾಮಿ ತಿನ್ನೋದ್ರಿಂದ ನಿಮಗೆ ಸುಮಾರು 76 ಮಿಲಿಗ್ರಾಮ್ ಅಷ್ಟು ನಿಮಗೆ ಕ್ಯಾಲ್ಶಿಯಂ ಸಿಗುತ್ತೆ. ಓವರ್ ನೈಟ್ ನೆನೆಸ್ಬಿಟ್ಟು ಅದನ್ನು ತಿನ್ನಿ. ಸೊ ಅದು ಸಿಕ್ಕಾಪಟ್ಟೆ ಬೆನಿಫಿಷಿಯಲ್ ಆಗಿರುತ್ತೆ ನಿಮಗೂ ಮತ್ತು ಬೇಬಿಗೂ. ನೆಕ್ಸ್ಟ್ ಡ್ರೈ ಫ್ರೂಟ್ ಅಂಜೂರ. ಈ ಫಿಕ್ಸ್ ಅಂತ ಏನು ಬರುತ್ತೆ, 4 ಒಣಗಿರುವಂಥ ಅಂಜೂರ ತಿನ್ನೋದ್ರಿಂದ ನಿಮಗೆ ಸುಮಾರು 160 mg ಅಷ್ಟು ಕ್ಯಾಲ್ಶಿಯಂ ಸಿಗುತ್ತೆ. ಸಿಕ್ಕಾಪಟ್ಟೆ ಸಿಗುತ್ತೆ. ಫೈಬರ್ ಇರೋದ್ರಿಂದ ಒಳ್ಳೆ ಡೈಜೆಷನ್ಗಾಗುತ್ತೆ. ಇದನ್ನು ಸಹ ಓವರ್ ನೈಟ್ ನೆನೆಸಿ ಬೆಳಗ್ಗೆಗೆ ಚಾಪ್ ಮಾಡ್ಕೊಂಡು ತಿನ್ನಬಹುದು. ನೆಕ್ಸ್ಟ್ ಹೇಸಲ್ ನಟ್ಸ್. ಈ ನ್ಯೂಟೆಲ್ಲ ಎಲ್ಲ ನಾವು ತಿಂತೀವಿ ಗೊತ್ತಾ, ಅದೆಲ್ಲ ಹೇಸಲ್ ನಟ್ಟಿಂದ ಮಾಡಿರುವಂಥದ್ದು. ಸೊ ನ್ಯೂಟೆಲ್ಲ ತಿನ್ನಬೇಡಿ, ಆದರೆ ಈ ಹೇಸಲ್ ನಟ್ನೇ ನೀವು ತಿನ್ಬೋದು. ಆದರೆ ಸ್ವಲ್ಪ ಲಿಮಿಟೆಡ್, ಯಾವಾಗಾದ್ರು ಒಂದು ತಿನ್ನಬಹುದು, ಜಾಸ್ತಿ ತಿನ್ನಬಾರ್ದು. ಇದನ್ನು ಯಾವಾಗಾದ್ರು ತಿನ್ನಬೇಕು ಸ್ನ್ಯಾಕಿಂಗ್ ಅಂತ ಅನ್ಸಿದಾಗ ಹೇಸಲ್ ನಟ್ನ ಸ್ವಲ್ಪ ತಿನ್ನಬಹುದು ನೀವು. ನೆಕ್ಸ್ಟ್ ಏಪ್ರಿಕಾಟ್ಸ್. ಸೊ ಇದು ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಒಂದು 5 ಪೀಸ್ ತಿನ್ನೋದ್ರಿಂದ ನಿಮಗೆ 55 mg ಅಷ್ಟು ನಿಮಗೆ ಕ್ಯಾಲ್ಶಿಯಂ ಸಿಗುತ್ತೆ. ಐರನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಅಂತಲ್ಲ, ದಿನಕ್ಕೆ 1 ನೀವು ತಿನ್ನಬಹುದು. ನೆಕ್ಸ್ಟ್ ಪಂಪ್ಕಿನ್ ಸೀಡ್ಸ್ ಅಂದರೆ
ಕುಂಬಳಕಾಯಿ ಬೀಜ ತಿನ್ನೋದ್ರಿಂದ ಸಹ ನಮಗೆ 46 mg 2 ಟೇಬಲ್ ಸ್ಪೂನ್ ತಿನ್ನೋದ್ರಿಂದ 46 mg ಅಷ್ಟು ಕ್ಯಾಲ್ಶಿಯಂ ಸಿಗುತ್ತೆ. ಮತ್ತು ಇದು ಮೆಗ್ನೀಷಿಯಂ ಮತ್ತು ಜಿಂಕ್ ಸಹ ಜಾಸ್ತಿ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ಸೂರ್ಯಕಾಂತಿ ಬೀಜ ಅಥವಾ ಸನ್ಫ್ಲವರ್ ಸೀಡ್ಸ್ ಅಂತ ಹೇಳಿದ್ರೆ ಅದರಲ್ಲೂ ಸಹ ವಿಟಮಿನ್ ಇ ಜಾಸ್ತಿ ಇರುತ್ತೆ ಮತ್ತು ನಮಗೆ ಕ್ಯಾಲ್ಶಿಯಂ ಕಂಟೆಂಟ್ ಕೂಡ ಸಿಗುತ್ತೆ. ರೀಸನ್ಸ್ ಅಂದರೆ ದ್ರಾಕ್ಷಿಯಲ್ಲೂ ಸುಮಾರು ನೀವು ಒಂದು ಹಿಡಿಯಷ್ಟು ನೀವು ದ್ರಾಕ್ಷಿ ತಿನ್ನೋದ್ರಿಂದ ಒಂದು 20 mg ಅಷ್ಟು ಕ್ಯಾಲ್ಶಿಯಂ ಸಿಗುತ್ತೆ. ಮತ್ತು ದ್ರಾಕ್ಷಿಯಲ್ಲಿ ಸಿಕ್ಕಾಪಟ್ಟೆ ಐರನ್ ಕಂಟೆಂಟ್ ಇರೋದ್ರಿಂದ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಏನಾದ್ರು ಇಲ್ಲ ಅಂತಂದರೆ ಡೆಫಿನೆಟಾಗಿ ದ್ರಾಕ್ಷಿ ತಿನ್ನಬೇಕಾಗತ್ತೆ. ನೆಕ್ಸ್ಟ್ ವಾಲ್ನಟ್ ತಿನ್ನೋದ್ರಿಂದ ಒಮೆಗಾ 3 ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ಈ ವಾಲ್ನಟ್ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನು ಗೋಡಂಬಿ ಅಥವಾ ಕ್ಯಾಶ್ಯೂ ಅಂತ ಬಂದಾಗ ಸಿಕ್ಕಾಪಟ್ಟೆ ಒಳ್ಳೆ ಕ್ಯಾಲ್ಶಿಯಂ ಇದೆ, ಆದರೆ ಇದು ಫ್ಯಾಟ್ ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ಲಿಮಿಟ್ ಆಗಿ ನೀವು ಕ್ಯಾಶ್ಯೂಸ್ನ ತಿನ್ನಬೇಕಾಗತ್ತೆ. ನೆಕ್ಸ್ಟ್ ಬಂದು ಮಖಾನ ಅಥವಾ ಫಾಕ್ಸ್ ನಟ್ಸ್ ಅಂತ ಬಂದರೆ ಇದು ಲೋಟಸ್ ಸೀಡ್ಸ್ ಕಮಲದ ಹೂವಿನ ಬೀಜಗಳನ್ನ ಫಾಕ್ಸ್ ನಟ್ಸ್ ಅಥವಾ ಮಖಾನ ಅಂತ ಕರಿತೇವೆ. ಸಿಕ್ಕಾಪಟ್ಟೆ ಕ್ಯಾಲ್ಶಿಯಂ ರಿಚ್ ಇರುವಂತಹ ನಟ್ಸ್ ಇದನ್ನ ಹಂಗೆ ತಿಂದರೆ ಸ್ವಲ್ಪ ಬಾಯಿಗೆ ಸ್ಟಿಕ್ಕಿ ಅನ್ಸುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ 1 ಸ್ಪೂನ್ ತುಪ್ಪ ಹಾಕಿ ಇದನ್ನ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಅಥವಾ ಪೆಪ್ಪರ್ ನಿಮ್ಮ ಇಷ್ಟಕ್ಕೆ ಹೆಂಗೆ ಬೇಕೋ ಹಾಗೆ ಅದನ್ನ ಮಾಡ್ರೇಷನ್ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನ ಕ್ಯಾಲ್ಶಿಯಂಗೆ ಇದನ್ನ ತಗೋಬಹುದು. ವಾಟರ್ಮೆಲನ್ ಸೀಡ್ ಸಹ ಗುಡ್ ಅಮೌಂಟ್ ಆಫ್ ಕ್ಯಾಲ್ಶಿಯಂ ಇರುತ್ತೆ. ಒಳ್ಳೆ ಸ್ನ್ಯಾಕಿಂಗ್ ಇದರಲ್ಲಿ ಲಾಡು ಆ ಥರದ್ರೆಲ್ಲ ಇದನ್ನು ಯೂಸ್ ಮಾಡ್ಕೊಬಹುದು. ಇನ್ನು ಫ್ರೂಟ್ಸ್ ಅಂತ ತೊಗೊಂಡ್ರೆ ಆರೆಂಜ್, ಕಿವಿ, ಚೇಪೆಕಾಯಿ ಇದರೆಲ್ಲ ಸಹ ಗುಡ್ ಅಮೌಂಟ್ ಆಫ್ ನಿಮಗೆ ಕ್ಯಾಲ್ಶಿಯಂ ಸಿಗುತ್ತೆ. ಇನ್ನು ವೆಜ್ ಅಥವಾ ನಾನ್ ವೆಜ್ ಅಂತ ಕನ್ಫ್ಯೂಷನ್ಲಿರುವಂಥ ಎಗ್ ಅಂದರೆ ಮೊಟ್ಟೆ ಬಗ್ಗೆ ತಿಳ್ಕೊಳ್ಳೋದಾದರೆ ಒಂದು ದೊಡ್ಡ ಮೊಟ್ಟೆ ತಿಂದರೆ ಬೇಯಿಸಿರುವಂಥದ್ದು ನಿಮಗೆ 50 mg ಕ್ಯಾಲ್ಶಿಯಂ ಸಿಗುತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ದಯವಿಟ್ಟು ನೀವು ಬೇಯಿಸಿರೋ ಮೊಟ್ಟೆನೇ ತಿನ್ನಿ, ಯಾಕಂದರೆ ಬೇಯಿಸದೇ ಇರೋದು ಅಥವಾ ಆಮ್ಲೆಟ್ ಮತ್ತು ಈ ಹಾಫ್ ಬಾಯ್ಲ್ಡ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ಎಗ್ ಚೆನ್ನಾಗಿ ಬೆಂದಿರಲ್ಲ, ಅದರಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಅದು ಸಿಕ್ಕಾಪಟ್ಟೆ ಹಾರ್ಮ್ಫುಲ್ ಆಗಿರುತ್ತೆ. ಸೊ ಆದಷ್ಟು ಬೇಯಿಸಿರೋ ಮೊಟ್ಟೆನ ನೀವು ತಿನ್ನೋದಕ್ಕೆ ಟ್ರೈ ಮಾಡಬೇಕು. ಸಿಕ್ಕಾಪಟ್ಟೆ ಒಳ್ಳೆ ಪ್ರೋಟೀನು ಎಗ್ಗಲ್ಲಿ ಸಿಗುತ್ತೆ. ಇನ್ನು ಕಂಪ್ಲೀಟ್ ನಾನ್ ವೆಜ್ ಅಂತ ಬಂದರೆ ನೀವು ಕಾಲ್ ಸೂಪ್ ಸಹ ತೊಗೊಬಹುದು. ಇದರಲ್ಲೂ ಗುಡ್ ಅಮೌಂಟ್ ಆಫ್ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ ಇದೆಲ್ಲ ಎಲಿಮೆಂಟ್ಸ್ ಇರೋದ್ರಿಂದ ಚೆನ್ನಾಗಿ ಕುಕ್ ಮಾಡಿರುವಂತಹ ಈ ಸೂಪ್ನ ನೀವು ಕುಡಿಬಹುದು. ಸೊ ಇದೆಲ್ಲ ಕಂಪ್ಲೀಟಾಗಿ ಕ್ಯಾಲ್ಶಿಯಂ ರಿಚ್ ಫುಡ್ಸ್. ಸೊ ಒಂದು ನಿಮಗೆ ಟಿಪ್ಸ್ ಏನು ಹೇಳ್ತೀನಿ ಅಂತಂದರೆ, ಇಲ್ಲಿ ತೋರಿಸ್ತಾ ಇರೋದು ಕೆಲವೊಂದು ಏನಿದೆ 1/4 kg ತಿಂದರೆ ಇಷ್ಟು ಕ್ಯಾಲ್ಶಿಯಂ ಬರುತ್ತೆ ಅಂತ ಸುಮಾರಷ್ಟು ಕಡೆ ಹೇಳಿದಿಲ್ಲ. 100 ಗ್ರಾಮ್ ತಿಂದರೆ ಈ ಐಟಮ್ನ ಇಷ್ಟು ಕ್ಯಾಲ್ಶಿಯಂ ಸಿಗುತ್ತೆ ಅಂತ ಹೇಳಿದ್ದೀನಿ. ಹಂಗಂತ ನೀವು 100 ಗ್ರಾಮ್ಸ್ನ ತಿನ್ನಬೇಕು ಅಂತ ಇಲ್ಲ. ಪ್ರತಿಯೊಂದು ಡ್ರೈ ಫ್ರೂಟ್ಸನ್ನು ನೀವು ಒಂದು ಹಿಡಿ ಮಾಡಿ, ಎಲ್ಲ ಡ್ರೈ ಫ್ರೂಟ್ಸ್ ಸೇರಿ ಒಂದು ಹಿಡಿ ಅಷ್ಟೇ ದಿನ ತಿಂದರೆ ಸಾಕು. ಇಲ್ಲಾಂದರೆ ಪ್ರತಿಯೊಂದು ಡ್ರೈ ಫ್ರೂಟ್ಸ್ನು 2 ಅಂತ ಮಾಡಿಕೊಂಡು ತಿನ್ನಬೇಕು. ಯಾವುದನ್ನು ಅತಿಯಾಗಿ ಮಾಡೋಕ್ಕೆ ಹೋಗಬಾರ್ದು. ಲಿಮಿಟಾಗಿ ನಿಮ್ಮ ಬಾಡಿಗೆ ಎಷ್ಟು ಸೇರಬೇಕೋ ಅಷ್ಟೇ ಕೊಡಬೇಕಾಗತ್ತೆ. ಈಗ ಕಾಲ್ ಸೂಪಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಒಂದು 10 ಗ್ಲಾಸ್ ಕುಡಿಯೋದು ಅಲ್ಲ, ಲಿಮಿಟಾಗಿ 1 ಗ್ಲಾಸ್, 1 ಮೊಟ್ಟೆ, 2 ಮೊಟ್ಟೆ ಅಷ್ಟರಲ್ಲೇ ನೀವು ಲಿಮಿಟೇಷನ್ ಆಗಿರಬೇಕು. ಡ್ರೈ ಫ್ರೂಟ್ ಸಿಕ್ಕಾಪಟ್ಟೆ ಹೆಲ್ದಿ ಫ್ಯಾಟ್ಸ್ ಇರುತ್ತೆ, ಕೊಲೆಸ್ಟ್ರಾಲ್ ಬಿಲ್ಡಪ್ ಜಾಸ್ತಿ ಇರುತ್ತೆ. ಸೊ ಲಿಮಿಟಾಗಿ ನೋಡಿಕೊಂಡು ತಗೊಳ್ಳಿ. ಸೊ ಇದು ಇವತ್ತಿನ ವಿಡಿಯೋ. ಪ್ರೆಗ್ನೆನ್ಸಿಯಲ್ಲಿ ಕ್ಯಾಲ್ಶಿಯಂ ಯಾಕೆ ಇಂಪಾರ್ಟೆಂಟ್ ಅಂತ ಪಾರ್ಟ್ 1 ವಿಡಿಯೋ ಸಹ ಮಾಡಿದ್ದೀನಿ. ಕಂಪ್ಲೀಟಾಗಿ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್